ನಾರಸಿಂಹ ಅನ್ನೋ ಶಬ್ದದ ಅರ್ಥವನ್ನು ಈಗ ನೋಡೋಣ. ವಸ್ತುತಃ ನಾರಸಿಂಹ ಶಬ್ದದ ಒಂದು ಅರ್ಥವನ್ನು ಹೇಳುವಂತಹ ಶ್ಲೋಕ ಯಾವುದೇ ಪುರಾಣದಲ್ಲಿ ಮತ್ತೆ ಸರ್ವಮೂಲದಲ್ಲಿ ನನಗೆಲ್ಲೂ ಕಂಡು ಬಂದಿಲ್ಲ. ಆದ್ರೂ ನರ ಶಬ್ದಕ್ಕೆ ಏನರ್ಥ, ಸಿಂಹ ಶಬ್ದಕ್ಕೆ ಏನರ್ಥ, ನರ ಶಬ್ದದ ಅರ್ಥದ ಬಳಿಕ ನಾರ ಶಬ್ದದ ಅರ್ಥ, ಮುಂದೆ ಸಿಂಹ ಶಬ್ದದ ಅರ್ಥಗಳನ್ನ ನಾವು ಬೇರೆ ಬೇರೆ ಕಡೆ ಸರ್ವಮೂಲದಲ್ಲಿ ನೋಡಬಹುದು. ಭಾಗವತ ತಾತ್ಪರ್ಯದ 2ನೇ ಸ್ಕಂದದ 10ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ನಾರಾಯಣ ಶಬ್ದದ ಅರ್ಥವನ್ನು ಹೇಳುವಂತಹ ಒಂದು ಶ್ಲೋಕ, ಭಾಗವತ ಶ್ಲೋಕ. ಅದರಲ್ಲಿ ಸೋಪೋ ಸೃಜತ್ ತಥೋ ನಾರಾಹ ನರಹ ಅನಾಶಾತ್ ಪರೋ ಯತಃ ಅಂತ ಒಂದು ಶ್ಲೋಕವನ್ನು ಆಚಾರ್ಯರು ಉದ್ಧರಿಸ್ತಾರೆ. ಭಗವಂತನಿಗೆ ನರ ಅಂತ ಹೆಸರು, ಯಾಕಂದ್ರೆ ಅವನು ನಾಶರಹಿತನಾದ್ದರಿಂದ. ಹೀಗೆ ನರೀಯತೆ ಇತಿ ನರಹ, ಆ ನರ ಈ ನಾರವನ್ನ ಅಂದ್ರೆ ನೀರನ್ನ ಸೃಷ್ಟಿಸಿದ ಅಂತ ಅಲ್ಲಿ ಒಂದು ವರ್ಣನ ಕೇಳಿ ಬರ್ತದೆ. ಹೀಗೆ ನರ ಅಂದ್ರೆ ಪರಮಾತ್ಮ, ಅವನಿಂದ ಹುಟ್ಟಿದಂಥದ್ದು ಈ ಜಗತ್ತೆಲ್ಲವೂ ಕೂಡ, ಎಲ್ಲ ತತ್ವಗಳು, ಪ್ರಕೃತಿ ಮೊದಲಾದ ಎಲ್ಲ ತತ್ವಗಳು ಕೂಡ ನಾರಗಳು ಅಂತ ಕರೆಸ್ಕೊತವೆ. ನರಾಜ್ಜಾತಾನಿ ತತ್ವಾನಿ ನಾರಾಯಣೀತಿ ತತ್ವವಿದುಹು ಅಂತ. ಇದು ಅನುಶಾಸನ ಪರ್ವದ 124ನೇ ಅಧ್ಯಾಯದ ಒಂದು ಉಲ್ಲೇಖ, ಆರಂಭದಲ್ಲಿ 6 ಅಥವಾ 7ನೇ ಶ್ಲೋಕ. ಆ ತತ್ವಗಳೆಲ್ಲವನ್ನೂ ಕೂಡ ಅವನು ಹಿಮಸ್ಥಿ ಪ್ರಳಯ ಕಾಲದಲ್ಲಿ ನಾಶಪಡಿಸ್ತಾನೆ. ಹೀಗೆ ಎಲ್ಲ ತತ್ವಗಳನ್ನು ಕೂಡ ಪ್ರಳಯ ಕಾಲದಲ್ಲಿ ನಾಶಪಡಿಸ್ತಾನೆ. ಅದರಿಂದ ಅವನಿಗೆ ನಾರಸಿಂಹ ಅಂತ ಹೆಸರು. ನೃಸಿಂಹರೂಪೇ ಸರ್ವೇಷಾಂ ಭಿತ್ವಾತಾಭಿರಲಂಕೃತಃ ನೃತ್ಯತೆ ಪ್ರಳಯ ದೇವಃ ಅಂತ ಭಾಗವತ ತಾತ್ಪರ್ಯದಲ್ಲಿ ನರಸಿಂಹ ಎಂಬ ರೂಪವನ್ನು ತಾಳಿ ಎಲ್ಲ ತತ್ವಾಭಿಮಾನಿ ದೇವತೆಗಳ ಶರೀರಗಳನ್ನೆಲ್ಲ ನಾಶಪಡಿಸಿ ಅವುಗಳನ್ನು ತನ್ನ ಮೇಲೆ ಆಭರಣ ರೂಪವಾಗಿ ಹಾಕಿಕೊಂಡು ತಾನು ನರ್ತನ ಮಾಡ್ತಾನೆ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಎಲ್ಲ ತತ್ವಗಳನ್ನು ನಾಶಪಡಿಸುವನಾದ್ರಿಂದ ಅವನನ್ನ ನಾರಸಿಂಹ ಅಂತ ಕರೀತಾರೆ. ಹೀಗೆ ಹಂತೀತಿ ಸಿಂಹ, ಹಣಹಿಂಸಾಗತ್ಯ ಧಾತುವಿನ ಮೇಲೆ ಹೀಗೆ ರೂಪ ಆಗಿದೆ. ಮತ್ತೆ ಇನ್ನೊಂದು ಅರ್ಥವನ್ನು ಕೂಡ ಐತ್ರಿ ಉಪನಿಷತ್ತಿನ ಭಾಷ್ಯದಲ್ಲಿ 2:2:5:4 ಅಲ್ಲಿ ವರ್ಣನ ಮಾಡ್ತಾರೆ. ಮಥನಾನ್ ಮಿಥಿಲೋ ಜಾತಃ ಸಹನಾತ್ ಸಿಂಹ ಉಚ್ಯತೆ. ಪ್ರಮಾಣ ಅಂತ ಹೀಗೆ ಒಂದು ಉಲ್ಲೇಖ ಇದೆ. ಬೇರೆ ಕಡೆಯೆಲ್ಲ ಸಿಂಹ ಅನ್ನೋ ಶಬ್ದಕ್ಕೆ ಹಿನಸ್ಥಿತಿ ಸಿಂಹ, ಹಂತೀತಿ ಸಿಂಹ ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಹಂತಿ ಅನ್ನುವಲ್ಲಿ ಆ ಹ ಮತ್ತು ಸ ಎರಡಕ್ಕೂ ಕೂಡ ಪೂರ್ವಾಪರಿ ಭಾವ ಬಂದು ಮೊದಲಿದ್ದ ಅಕ್ಷರ ಆಮೇಲಿದ್ದ ಅಕ್ಷರ ಮೊದಲು ಬಂದು ಸಿಂಹ ಅಂತಾಗಿದೆ ಅಂತೆಲ್ಲ ಹೇಳ್ತಾರೆ. ಹಾಗೆ ಸಿಹಿ ಹಿಂಸಾಯಾಮ್ ಅಂತೂ ಕೂಡ ಒಂದು ಧಾತು ಇದೆ. ಆದ್ರಿಂದ ಸಿಂಹತೀತಿ ಸಿಂಹ ಅಂತನೂ ನಾವು ಅರ್ಥ ಹೇಳಲಿಕ್ಕೆ ಸಾಧ್ಯ ಇರೋದ್ರಿಂದ ಎಲ್ಲ ತಾನೇ ಸೃಷ್ಟಿಸಿದ ಎಲ್ಲ ತತ್ವಗಳನ್ನು ಕೂಡ ನಾಶಪಡಿಸ್ತಾನೆ. ಇದು ನಾರಸಿಂಹ ಅನ್ನೋ ಶಬ್ದಕ್ಕೆ ನಮಗೆ ಸಿಗುವ ಅರ್ಥ. ಸಹತೆ ಅಂತ ಅನ್ನೋದಕ್ಕೆ ಇತಿ ಸಿಂಹ ಅಂತ ಇನ್ನೊಂದು ಅರ್ಥ ಐತಿರಿ ಉಪನಿಷತ್ತಿನ ಭಾಷ್ಯಕ್ಕನುಸಾರವಾಗಿ ನಮಗೆ ಸಿಗುತ್ತದೆ. ಸಹತೆ ಇತಿ ಸಿಂಹ, ಎಲ್ಲವನ್ನೂ ಕೂಡ ಅವನು ಸಹಿಸ್ಕೊತಾನೆ. ಈ ತತ್ವಗಳೆಲ್ಲವನ್ನೂ ಕೂಡ, ತತ್ವಗಳ ಭಾರವನ್ನೆಲ್ಲವನ್ನೂ ಕೂಡ ಆತ ಸಹಿಸಿಕೊಂಡು ಅವುಗಳನ್ನ ಪಾಲನೆ ಮಾಡುವಂತವನು. ಆದ್ದರಿಂದ ಅವನನ್ನ ಸಿಂಹ ಅಂತ ಹೀಗೆ ಕರೆದಿದ್ದಾರೆ. ಹೀಗೆ ಸಿಂಹ ಅನ್ನೋ ಶಬ್ದಕ್ಕೆ ಸಹತೆ ಇತಿ ಸಿಂಹ, ತಾಳಿಕೊಳ್ಳುತ್ತಾನೆ, ಸಹಿಸಿಕೊಳ್ಳುತ್ತಾನೆ, ಶತ್ರುಗಳ ಪರಾಕ್ರಮವನ್ನು ಮೆಟ್ಟಿ ನಿಲ್ತಾನೆ ಅಂತ ಕೂಡ ಅರ್ಥ ಆಗಬಹುದು. ಸಹತೆ ಇತಿ ಸಹ ಅಂತಾಗುವ ಬದಲು ಸಿ ಹ ಅಂತಾಗಿದೆ. ಯಾಕೆಂದ್ರೆ
ಮೊದಲನೇ ಅಕ್ಷರದ ಆಕಾರವನ್ನ ಇಕಾರವಾಗಿ ಬದಲಾವಣೆ ಮಾಡಿದ್ರೆ ಅತಿಶಯವಾಗಿ ಎಲ್ಲವನ್ನೂ ಸಹಿಸಿಕೊತಾನೆ. ಜಗತ್ತಿನ ಭಾರವನ್ನೆಲ್ಲೂ ಸಹಿಸಿಕೊಂಡಿದ್ದಾನೆ. ಶತ್ರುಗಳ ಪರಾಕ್ರಮವನ್ನು ಕೂಡ ಮೆಟ್ಟಿ ನಿಲ್ತಾನೆ ಅಂತ ಹೀಗೆಲ್ಲ ಅರ್ಥಗಳು ನಾರಸಿಂಹ ಅನ್ನೋ ಶಬ್ದದಿಂದ ನಮಗೆ ಸಿಗ್ತವೆ.